ಕ್ವೀನ್ ಆಫ್ ಹಿಲ್ ಸ್ಟೇಷನ್ ಊಟಿನ ಎಕ್ಸ್ಪ್ಲೋರ್ ಮಾಡಬೇಕು. ಅದರಲ್ಲೂ ಟಾಯ್ ಟ್ರೈನ್ ಜೊತೆಗೆ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಹೈವೇ ಮೂಲಕ ಹೋಗೋದು ಅಂತ ಪ್ಲಾನ್ ಮಾಡಿ ಅಡ್ವಾನ್ಸ್ ಬುಕಿಂಗ್ ಎಲ್ಲಾನು ಮಾಡ್ಕೊಂಡೆ. ಈಗ ನಾನು ಹೋಗಿ ಬಂದಿರೋದ್ರ ಬಜೆಟ್ ವಿತ್ ಕಂಫರ್ಟೇಬಲ್ ಟೂರ್ನ ನಿಮ್ ಜೊತೆ ಡಿಟೈಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಊಟಿ ಮತ್ತೆ ಕೂನೂರ್ ಹೋಗೋರಿಗೆ ಇದು ಸ್ವಲ್ಪ ಯೂಸ್ಫುಲ್ ಆಗ್ಬೋದು. ವಿಡಿಯೋನ ಕೊನೆ ತನಕ ನೋಡಿ, ನನ್ನ ಬಜೆಟ್ ಕೂಡ ಹೇಳ್ತೀನಿ. ನನ್ನ ಪ್ಲಾನು ಬೆಂಗಳೂರಿಂದ ಕೂನೂರು ವಯ ಬಂಡೀಪುರ್ ನ್ಯಾಷನಲ್ ಪಾರ್ಕ್, ದೆನ್ ಊಟಿ, ಆಮೇಲೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಬೆಂಗಳೂರಿಂದ ಓವರ್ ನೈಟ್ ಟ್ರೈನ್ ಕೊಯಮತ್ತೂರ್ಗೆ ಬುಕ್ ಮಾಡಿಕೊಂಡು ಅಲ್ಲಿಂದ ಕೂಡ ಊಟಿ ರೀಚ್ ಆಗ್ಬಹುದು. ನಾನು ಸ್ಪೆಸಿಫಿಕ್ ಆಗಿ ಬಂಡೀಪುರ್ ರೂಟ್ ನ ಚೂಸ್ ಮಾಡಿದ್ದು ಅಲ್ಲಿನ ಬ್ಯೂಟಿಫುಲ್ ಸೀನರಿ ನೋಡಲಿಕ್ಕೆ. ವಿಡಿಯೋಲಿ ಮುಂದೆ ತೋರಿಸ್ತೀನಿ ಹೇಗಿದೆ ಅಂತ. ಶುರು ಮಾಡೋಣ ಬನ್ನಿ. ಜರ್ನಿ ಶುರುವಾಗಿದ್ದು ಫ್ರೈಡೇ ನೈಟು SMBT ರೈಲ್ವೆ ಸ್ಟೇಷನ್ ಬೆಂಗಳೂರಿಂದ. ಓವರ್ ನೈಟು ಪ್ಯಾಸೆಂಜರ್ ಟ್ರೈನು ಮೈಸೂರಿಗೆ ರಾತ್ರಿ 11:30ಕ್ಕೆ SMBTಯಿಂದ ಹೊರಟು ನೆಕ್ಸ್ಟ್ ಡೇ ಮಾರ್ನಿಂಗ್ 4:15ಗೆ ಮೈಸೂರು ಜಂಕ್ಷನ್ ರೀಚ್ ಆಗುತ್ತೆ. ಇದೇ ಟ್ರೈನ್ ಯಾಕಂತಂದ್ರೆ ಒಂದು ಓವರ್ ನೈಟ್ ಟ್ರೈನು ಆರಾಮಾಗಿ ಹೋಗ್ಬೋದು, ಹಾಗೆಯೇ ಇನ್ನೊಂದು ಇದು ಪ್ಯಾಸೆಂಜರ್ ಟ್ರೈನ್ ಆಗಿದ್ದು ಇದರಲ್ಲಿ 2 ಸ್ಲೀಪರ್ ಬೋಗಿ ಹಾಕಿದ್ದಾರೆ. ಸೊ ಆರಾಮಾಗಿ ನೀವು ಅನ್ರಿಸರ್ವ್ಡ್ ಕ್ಲಾಸ್ ಟ್ರೈನಲ್ಲಿ ಮಲ್ಕೊಂಡು ಹೋಗ್ಬೋದು. ಸ್ಲೀಪರ್ ಕೋಚ್ನ ಆನಂದ ಅಂತ ಏನು ಹೇಳ್ತೀವಿ ಅದು. ಇದಕ್ಕೆ ನೀವು SMBTಗೆ ಬಂದು ಟ್ರೈನ್ ಹತ್ತಬೇಕು, ಯಾಕಂದ್ರೆ ಮೆಜೆಸ್ಟಿಕ್ನಲ್ಲಿ ಈ ಟ್ರೈನ್ಗೆ ಫುಲ್ ರಶ್ ಆಗಿಬಿಡುತ್ತೆ, ಸೀಟ್ ಸಿಗೋದೇ ಕಷ್ಟ. ಸೊ ಬರೀ 35 ರೂಪಾಯಿಗೆ ಆರಾಮಾಗಿ ಮಲ್ಕೊಂಡು ಮೈಸೂರು ರೀಚ್ ಆದ್ವಿ ಬೆಂಗಳೂರಿಂದ. ಮೈಸೂರು ರೈಲ್ವೆ ಸ್ಟೇಷನ್ ಇಂದ KSRTC ಬಸ್ ಸ್ಟಾಪ್ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ನಲ್ಲಿದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಮೈಸೂರಿನಿಂದ KSRTC ರಾಜಹಂಸ ಬುಕ್ ಮಾಡಿದ್ದೆ. ಫಸ್ಟ್ ಬಸ್ ಅದು ಡೇ ಅಲ್ಲಿ ಬೆಳಿಗ್ಗೆ 6 ಗಂಟೆಗೆ ಹೊರಡುತ್ತೆ. 5 hours ಜರ್ನಿ, 400 ರೂಪಾಯಿ ಟಿಕೆಟ್ ಚಾರ್ಜು. ಕರ್ನಾಟಕ ಸಾರಿಗೆ ಬಸ್ನಲ್ಲೂ ಕೂಡ ಹೋಗ್ಬೋದು, 200 ರೂಪಾಯಿ ಟಿಕೆಟು. ರಾಜಹಂಸ ಯಾಕೆ ಅಂದರೆ ಸ್ವಲ್ಪ ಕಂಫರ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು, ಯಾಕಂದರೆ ಆಲ್ಮೋಸ್ಟ್ 5 hours ಜರ್ನಿ ಇದೆ ಮೈಸೂರು ಟು ಊಟಿ. ಹಾಗಾಗಿ ಹೋಗಿರೋ ರೂಟ್ಗೆ ಈ ಅಮೌಂಟು ಪೈಸಾ ವಸೂಲ್ ಅಂತಲೇ ಹೇಳ್ಬೋದು, ಯಾಕಂದರೆ ನನಗೇನು ಜಾಸ್ತಿ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ನಾನು ನೇಚರ್ ಲವರ್ ಆಗಿರೋದ್ರಿಂದ ಬಂಡೀಪುರ್ ರೂಟ್ನ ಸ್ಪೆಸಿಫಿಕ್ ಆಗಿ ಚೂಸ್ ಮಾಡಿರೋದ್ರಿಂದ ಆರಾಮಾಗಿ ಕೂತ್ಕೊಂಡು ಸೀನ್ರಿ ಎಲ್ಲ ನೋಡ್ಕೊಂಡು ಹೋದೆ. ಬಂಡೀಪುರ್ ನ್ಯಾಷನಲ್ ಪಾರ್ಕು ಮಧುಮಲೈ ಟೈಗರ್ ರಿಸರ್ವ್ ಮೂಲಕ ಗುಡ್ಲೂರ್ ರೀಚ್ ಆಗಿ ಅಲ್ಲಿಂದ ಲೆಫ್ಟ್ ತಗೊಂಡು ಹಿಲ್ಲಿ ರೂಟ್ ಮೂಲಕ ಊಟಿ ರೀಚ್ ಆದ್ವಿ. ಕೊನೆಗೆ ಅರೌಂಡ್ 11 ಗಂಟೆ ಆಗಿತ್ತು. ಬೆಳಿಗ್ಗೆ 6 ಗಂಟೆಗೆ ಮೈಸೂರು ಬಿಟ್ಟಿದ್ದು. ರೂಟ್ ಮಾತ್ರ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು, ನೀವೇ ನೋಡಿ. ಊಟಿ ರೀಚ್ ಆದಮೇಲೆ ಬಸ್ ಸ್ಟಾಪ್ ಪಕ್ಕದಲ್ಲೇ ಇರೋ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಕೂನೂರು ಬಸ್ ಹತ್ತಿದ್ವಿ. ಯಾಕೆಂದರೆ ನಾವು ಫಸ್ಟ್ ವಿಸಿಟ್ ಮಾಡೋ ಪ್ಲೇಸ್ ಬಂದ್ಬಿಟ್ಟು ಕೂನೂರು. ಊಟಿಯಿಂದ ಕೂನೂರು ಬಸ್ ಚಾರ್ಜು 20 ರೂಪಾಯಿ ಪರ್ ಪರ್ಸನ್ನು. ಅರೌಂಡ್ 45 ನಿಮಿಷದಿಂದ 1 hour ಜರ್ನಿ ಆಗುತ್ತೆ. ಕೂನೂರು ರೀಚ್ ಆದ ಕೂಡಲೇ ಫಸ್ಟ್ ಮಾಡಿದ್ದು ರೂಮ್ ಚೆಕ್ ಇನ್. ರೈಲ್ವೆ ಸ್ಟೇಷನ್ನ ರಿಟೈರಿಂಗ್ ರೂಮ್ ಬುಕ್ ಮಾಡಿದ್ವಿ ಅಡ್ವಾನ್ಸ್ ಆಗಿ. 1 ಡೇ ರೂಮ್ ಮಾತ್ರ ಬರೀ 1450 ರೂಪಾಯಿಗೆ 2 ಶೇರಿಂಗ್ ರೂಮ್ ಇದು. ಮಸ್ತ್ ಆಗಿದೆ ಮಾತ್ರ, ಸ್ಪೇಷಿಯಸ್ ಆಗಿ ಇತ್ತು. ಈವನ್ ವಾಶ್ರೂಮ್ ಕೂಡ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಗೀಸರ್ ಇತ್ತು. ನೈಟ್ ಫುಲ್ ಕೋಲ್ಡ್ ಇರುತ್ತೆ ಅಂತ ಹೇಳ್ಬಿಟ್ಟು ರೂಮ್ನಲ್ಲಿ ಹೀಟರ್ ಕೂಡ ಇಟ್ಟಿದ್ರು. ರೂಮ್ ಕಾಸ್ಟು 24 hours ಬರೀ 1450 ರೂಪಾಯಿ. 2 ಶೇರಿಂಗ್ ಆಲ್ರೆಡಿ ಹೇಳ್ದಂಗೆ. ಅಂದರೆ ಒಬ್ರಿಗಾದ್ರೆ 725 ರೂಪಾಯಿ ಅಂತಲೇ ಹೇಳ್ಕೊಬೋದು ಒಬ್ರು ಶೇರು. ರೈಲ್ವೆ ಸ್ಟೇಷನ್ ಕೂಡ ನೋಡೋಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿ ಯೂನಿಕ್ ಆಗಿತ್ತು ಅಂತಲೇ ಹೇಳ್ಬೋದು. ಈ ಕೂನೂರು ರೈಲ್ವೆ ಸ್ಟೇಷನ್ನು ನಿಮಗೆ ಕೊಯಮತ್ತೂರು ಮತ್ತು ಊಟಿ ಮಧ್ಯೆ ಸಿಗುತ್ತೆ. ಇಲ್ಲಿ ನಾರ್ಮಲ್ ಟ್ರೈನ್ ಎಲ್ಲ ಓಡಾಡಲ್ಲ, ಇಲ್ಲಿ ಟಾಯ್ ಟ್ರೈನ್ ಮಾತ್ರ ಓಡಾಡೋದು. ಮೀಟರ್ ಗೇಜ್ ಟ್ರ್ಯಾಕ್ ಇದೆ. ಕೂನೂರಿನಿಂದ ಊಟಿಗೆ ನಾರ್ಮಲ್ ಡೀಸೆಲ್ ಲೋಕೋಮೋಟಿವ್ ಓಡಾಡಿದ್ರೆ, ಕೂನೂರಿನಿಂದ ಮೆಟ್ಟುಪಾಳ್ಯಂಗೆ ಟುವರ್ಡ್ಸ್ ಏನು ಕೊಯಮತ್ತೂರು ಅಂತ ಹೇಳ್ತೀವಿ, ಅಲ್ಲಿಗೆ ಸ್ಟೀಮ್ ಇಂಜಿನ್ ಹೋಗುತ್ತೆ. ಬೆಸ್ಟ್ ನೀವು ಕೊಯಮತ್ತೂರು ಸೈಡ್ನಿಂದ ಬಂದರೆ ಮೆಟ್ಟುಪಾಳ್ಯಂಗೆ ಬಂದು ಅಲ್ಲಿಂದ ಡೈರೆಕ್ಟ್ ಟಾಯ್ ಟ್ರೈನ್ನಲ್ಲಿ ಹೋಗ್ಬೋದು. ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಒಂದು ಟ್ರೈನ್ ಇರುತ್ತೆ, ಮಧ್ಯಾಹ್ನ 12ಕ್ಕೆ ಊಟಿ ರೀಚ್ ಮಾಡಿಸುತ್ತೆ. ಬರೀ 46 ಕಿಲೋಮೀಟರ್ನ ಕವರ್ ಮಾಡಲಿಕ್ಕೆ ಇದು 4:45ರಿಂದ 5 ಗಂಟೆ ತಗೊಳುತ್ತೆ. ಸೇಮ್ ಟ್ರೈನ್ ಮಧ್ಯಾಹ್ನ 2ಕ್ಕೆ ಊಟಿಯಿಂದ ಹೊರಟು ಸಂಜೆ 5:30ಕ್ಕೆಲ್ಲ ಮೆಟ್ಟುಪಾಳ್ಯಂ ರೀಚ್ ಆಗುತ್ತೆ. ಇವಾಗಲೂ ಸೇಮ್ ಡಿಸ್ಟೆನ್ಸ್, ಆದರೆ ಇಲ್ಲಿ ಇಳಿಜಾರಾಗಿರೋದ್ರಿಂದ 3.5 ಗಂಟೆಯಲ್ಲಿ ಕವರ್ ಮಾಡುತ್ತೆ. ಮೆಟ್ಟುಪಾಳ್ಯಮಿಂದ ಕೊಯಮತ್ತೂರು ರೀಚ್ ಆಗಲಿಕ್ಕೆ ಟ್ರೈನ್ ಕೂಡ ಇದೆ, ಬಸ್ಸಲ್ಲೂ ಕೂಡ ಹೋಗ್ಬೋದು. ತುಂಬ ಬಸ್ಸು ಫ್ಲೈ ಆಗ್ತಾನೆ ಇರುತ್ತೆ. ಒಂದು ವಿಷಯ, ಟಿಕೆಟ್ಗಳು 60 ಡೇಸ್ಗಿಂತ ಮುಂಚೆನೇ ಓಪನ್ ಆಗುತ್ತೆ. ಸೊ ವೆಲ್ ಬಿಫೋರ್ ಬುಕ್ ಮಾಡಿ ಇಟ್ಕೊಳ್ಳಿ, ಆಮೇಲೆ ಟಿಕೆಟ್ ಸಿಗೋದು ಕಷ್ಟ ಆಗ್ಬೋದು. ಜನರಲ್ ಕ್ಲಾಸ್ ಟಿಕೆಟ್ ಸಿಗುತ್ತೆ, ಆದರೆ ಕೌಂಟರ್ ಮುಂದೆ ಇಷ್ಟುದ್ದ ಕ್ಯೂ ಇರುತ್ತೆ ನೋಡಿ. ಏನೇ ಹೇಳಿದ್ರು ರೂಟ್ ಮಾತ್ರ ಮಸ್ತ್ ಆಗಿದೆ. ಮಾನ್ಸೂನ್ ಮತ್ತು ಜಸ್ಟ್ ಪೋಸ್ಟ್ ಮಾನ್ಸೂನ್ನ ಅವಾಯ್ಡ್ ಮಾಡಿ, ಯಾಕಂತಂದರೆ ಲ್ಯಾಂಡ್ ಸ್ಲೈಡ್ ಆಗೋದ್ರಿಂದ ಹಳಿಗಳ ಮೇಲೆ ಏನಾದರೂ ಮರ ಅಥವಾ ಕಲ್ಲೇನಾದರೂ ಬಿದ್ದರೆ ಟ್ರೈನ್ ಕ್ಯಾನ್ಸಲ್ ಆಗುತ್ತೆ. ಆವಾಗ ನಿಮಗೆ ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗದೇ ಇರ್ಬೋದು. ನಾವು ಹೋಗಿದ್ದು ಅಕ್ಟೋಬರ್ ಮಿಡ್ಡಲ್ಲಿ, ಆವಾಗ ಕೂಡ ಮಳೆ ಬಂದು ಕೂನೂರು ಮೆಟ್ಟುಪಾಳ್ಯಂ ರೂಟ್ ಕ್ಯಾನ್ಸಲ್ ಮಾಡಿದರು ಒಂದು 3 ದಿನದ ತನಕ. ಸೊ ಕೂನೂರು ಊಟಿ ವಿಸಿಟ್ ಮಾಡಿದ್ರೆ ಟಾಯ್ ಟ್ರೈನ್ ಜರ್ನಿನ ಮಿಸ್ ಮಾಡ್ಕೊಳ್ಳೇಬೇಡಿ. ಟಿಕೆಟ್ ಪ್ರೈಸು ಮೆಟ್ಟುಪಾಳ್ಯಂ ಟು ಊಟಿ ಸೆಕೆಂಡ್ ಸಿಟ್ಟಿಂಗ್ ಆದರೆ 295 ರೂಪಾಯಿ, ಫಸ್ಟ್ ಕ್ಲಾಸ್ ಆದರೆ 600 ರೂಪಾಯಿ. ಟಾಯ್ ಟ್ರೈನ್ ಜರ್ನಿ ಮತ್ತು ಬುಕ್ಕಿಂಗ್ ಬಗ್ಗೆ ಸಪ್ರೇಟ್ ವಿಡಿಯೋ ನನ್ನ ಚಾನಲ್ನಲ್ಲಿದೆ, ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬೋದು.
ಇನ್ನೊಂದು ವಿಷಯ, ಮೆಟ್ಟುಪಾಳ್ಯಂ ಟು ಊಟಿ ಅಥವಾ ಊಟಿ ಟು ಮೆಟ್ಟುಪಾಳ್ಯಂ ಟ್ರೈನ್ ಸಿಕ್ಲಿಲ್ಲ ಅಂತ ಅಂದ್ರೆ, ಯಾಕಂದ್ರೆ ಅಲ್ಲಿರೋದು ಒಂದೇ ಟ್ರೈನು, ವೀಕೆಂಡ್ ಅಲ್ಲಿ ಅಥವಾ ಕೆಲವೊಂದು ಸ್ಪೆಷಲ್ ಒಕೇಶನ್ ಅಲ್ಲಿ ಸ್ಪೆಷಲ್ ಟ್ರೈನ್ ಬಿಡ್ತಾರೆ, ಅದು ಡಬಲ್ ಕಾಸ್ಟ್ ಆಗುತ್ತೆ, ಅದನ್ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ಡೈರೆಕ್ಟ್ ಟ್ರೈನ್ ಸಿಕ್ಕಿಲ್ಲ ಅಂತ ಅಂದ್ರೆ ನೀವು ಕೂನೂರ್ ಟು ಊಟಿ ಅಥವಾ ಊಟಿ ಟು ಕೂನೂರ್ ಬುಕ್ ಮಾಡ್ಕೋಬಹುದು, ಯಾಕಂದ್ರೆ ಇಲ್ಲಿ 4 ಟ್ರೈನ್ ಇದೆ. ಸೊ ಇದು ನಾರ್ಮಲ್ ಇಂಜಿನ್, ಸ್ಟೀಮ್ ಇಂಜಿನ್ ವ್ಯೂ ಬೇಕಂತಂದ್ರೆ ನೀವು ಕೂನೂರಿಂದ ಮೆಟ್ಟುಪಾಳ್ಯಂ ರೂಟ್ ನೇ ಚೂಸ್ ಮಾಡ್ಕೋಬೇಕು. ಇನ್ನು ಟ್ರಿಪ್ ವಿಚಾರಕ್ಕೆ ಬಂದ್ರೆ, ಸಾಟರ್ಡೆ ಆಫ್ಟರ್ನೂನ್ ರೈಲ್ವೆ ಸ್ಟೇಷನ್ ರಿಟೈರಿಂಗ್ ರೂಮ್ ಚೆಕ್ ಇನ್ ಆಗಿ ಊಟ ಮಾಡ್ಕೊಂಡು ಸೈಟ್ ಸೀಯಿಂಗ್ ಕಡೆ ಹೊರಟ್ವಿ. ರೈಲ್ವೆ ಸ್ಟೇಷನ್ ಮತ್ತೆ ಬಸ್ ಸ್ಟಾಪ್ ಹತ್ರನೇ ಇದೆ, ಅಲ್ಲಿ ತುಂಬಾ ಆಟೋಗಳು ನಿಂತಿರುತ್ತೆ. ಅವ್ರ ಹತ್ರ ಪ್ಯಾಕೇಜ್ಗಳೆಲ್ಲ ರೆಡಿ ಆಗಿನೇ ಇರುತ್ತೆ. ಆಟೋ ಕೂಡ ಸಿಗುತ್ತೆ, ಕ್ಯಾಬ್ ಬೇಕಂದ್ರೆ ಕ್ಯಾಬ್ ಕೂಡ ಸಿಗುತ್ತೆ, ಕಾರು ಜೀಪ್ ಎಲ್ಲ ಫುಲ್ ಡೇ ಪ್ಯಾಕೇಜ್ಗಳಿರುತ್ತೆ ಆಲ್ಮೋಸ್ಟ್. ಸೊ ನಾವು ರೀಚ್ ಆಗುವಾಗಲೇ ಹಾಫ್ ಡೇ ಆಗೋಗಿತ್ತು, ಆಲ್ಮೋಸ್ಟ್ ಈವ್ನಿಂಗ್ ಅಂತಾನೆ ಹೇಳ್ಬೋದು. ಇನ್ನು ಉಳಿದಿರೋ ಟೈಮಲ್ಲಿ ಎಷ್ಟು ನೋಡ್ತೀವೋ ಏನೋ ಹಾಗೆ ಹೀಗೆ ಅಂತ ಬಾರ್ಗೇನ್ ಎಲ್ಲ सालकन ಮಾಡ್ಕೊಂಡು का 1,000 चेन्नई एक्सप्रेस ರೂಪಾಯಿ देखे ಫಿಕ್ಸ್ हैं? ಮಾಡ್ಕೊಂಡು ಆಟೋ देखे ಬುಕ್ हैं? ಮಾಡ್ಕೊಂಡು सालकन ಹೊರಟೇ चेन्नई ಬಿಟ್ವಿ. एक्सप्रेस ಅರೌಂಡ್ मीना 4 मोटो o'clock के ಆಗಿದೆ जीप पे ಸಂಜೆ. जा रहे हैं ना, वो टी गार्डन यही है, फर्स्ट पॉइंट आएगा ये देख लेके द्वारा अप्लाई से तुमको रोड का मार्जिन से अपोजिट स्टोन को बेचते हैं, एक लेडीज वाइज का माउंटेन दिखता है, देखो फेस नेक जेस्ट स्टमक माउंटेन ऐसा दिखता है, अच्छा एक माउंटेन दिखता है, स्लीपिंग लेडी माउंटेन बोलते हैं, ये ऑन द वे रोड. इसके बाद तुमको टी प्रोसेसिंग लाइव से देखना है तो टी प्रोसेसिंग इधर से देख सकते हैं, ये भी ऑन द वे रोड. उसके बाद यहाँ का लैम्पसराग माउंटेन व्यू, ये ट्रैकिंग है, मतलब 4 बज गया ना, 4 बजे के बाद अंदर नहीं छोड़ते फॉरेस्ट के अंदर, ये हम सेम व्यू हमको बाहर से मिल जाएगा, लैम्पसराग माउंटेन व्यू बोलते हैं, ठीक है. टी फैक्ट्री उसके बाद टी फैक्ट्री नहीं चाहिए. ठीक है, यहाँ चॉकलेट एंड ऑयल फैक्ट्री, स्ट्रॉबेरी फार्म, ठीक है. हाँ ये ಸೊ ಆಟೋವನ್ನು ಮೊದಲಿಗೆ ಕರ್ಕೊಂಡು ಹೋಗಿದ್ದು ಸಿಟಿ ವ್ಯೂ ಪಾಯಿಂಟ್ಗೆ. ಅವರೇ ಸ್ವಲ್ಪ ಪ್ಲೇಸಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ टाउन ಹೊರತು सिटी, ठीक है. ಎಲ್ಲ ಕಡೆನೂ अभी ಆಲ್ಮೋಸ್ಟ್. हम घूमने जा रहे हैं ना, घूमने जाना का के अपर कुन्नूर बोलते हैं, अपने वीडियो उठा लो. क्या क्या बस्ती पड़ता है बोला तो गूडलोर, ऊटी, कुन्नूर, कोतगिरी, ये 4 बस्ती मिला के है एक डिस्ट्रिक्ट, नीलगिरी डिस्ट्रिक्ट बोलते हैं. ये स्कूल के पीछे एक स्टोन दिख रहा है बड़ा से, वहाँ का ऊटी का हाईएस्ट पॉइंट 9200 फीट दोड्डापेटा बोलते हैं उसे, ठीक है. उसके पीछे है ऊटी, इधर से ऊटी 18 किलोमीटर जाना है, वो हाईएस्ट पॉइंट है. वो हाईएस्ट पॉइंट दोड्डापेटा से तुम्हें देखे तो बंडीपुर कर्नाटका बॉर्डर, मायार केरला बॉर्डर, तमिलनाडु बॉर्डर, ये 3 स्टेट का सेंटर पॉइंट है ऊटी कुन्नूर. ಸೌತ್ ಇಂಡಿಯಾಸ್ ನಂಬರ್ 1 ಸಿಂಗಾರ ಟೀ ಗಾರ್ಡನ್, ದೊಡ್ಡ ಟೀ ಎಸ್ಟೇಟ್ ಇದು. ಟಾಟಾ ಟೀಗೆಲ್ಲ ಇಲ್ಲಿಂದನೇ ಟೀ ಲೀಫ್ ಸಪ್ಲೈ ಆಗೋದಂತೆ. ಎಲ್ಲಿ ನೋಡಿದ್ರು ಫುಲ್ ಟೀ ಎಸ್ಟೇಟ್ ಅಪ್ಪ, ಬರ್ರಿ ಟೀ ಗಿಡ. ಫೋಟೋಸ್ಗೆ ಮಾತ್ರ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು, ಫೋಟೋ ತಗೊಳ್ಳೋರಿಗೆ ವ್ಯೂ. ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ. ಅದು ಯಾವುದೋ ಮೂವಿನಲ್ಲಿ ರಕ್ಷಿತ್ ಶೆಟ್ಟಿ ಹೇಳ್ತಿದ್ರಲ್ಲ, ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ ಅಂತ. ನೋಡ್ಗುರು ಹೆಂಗಿದೆ ರೂಟು. ದಾರಿನಲ್ಲಿ ಒಂದು ಫಾಲ್ಸ್ ಕೂಡ ಸಿಕ್ತು, ಅದ್ರ ಹೆಸರು ಮಾತ್ರ ಗೊತ್ತಿಲ್ಲ. ಹತ್ರ ಹೋಗೋಕೆ ಬಿಡಲ್ಲ, ರೋಡ್ನಿಂದನೇ ವ್ಯೂ ನೋಡ್ಕೊಂಡು ಹೋಗ್ಬೋದು. ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು ಇಲ್ಲಿ. ನೆಕ್ಸ್ಟ್ ಸ್ಪಾಟ್ ಬಂದ್ಬಿಟ್ಟು ಟೀ ಆ್ಯಂಡ್ ಆಯಿಲ್ ಫ್ಯಾಕ್ಟ್ರಿ. என்ன பண்ணுவோம்னா கோல்ட் வாட்டர் ஊற்றி கூல் பண்ணுவோம், கண்டென்சேஷன் ப்ராசஸ். இது கூல் பண்ணதுக்கப்புறம் பார்த்தீங்கன்னா இந்த பைப் வழியாக ட்ராப் பை ட்ராப் ஆயில் வரும், தண்ணி வரும். ஆயில் டென்சிட்டி கம்மியாக இருக்கனால மேலே மிதக்குது, ತಣ್ಣಿ ಕೀழே போயிடுது. ತುಂಬ ಥರದ ಟೀ ಪೌಡರ್ ಆಯಿಲ್ಗಳೆಲ್ಲ ಇಲ್ಲಿ ಸಿಗುತ್ತೆ, ಬೇಕಾದರೆ ತಗೋಬಹುದು. ಈ ಥರ ತುಂಬ ಶಾಪ್ಸ್ ಇದೆ ನಿಮಗೆ. ಕೂನೂರಲ್ಲೂ ಸಿಗುತ್ತೆ, ಊಟಿನಲ್ಲೂ ಸಿಗುತ್ತೆ. ನನಗೆ ಸ್ವಲ್ಪ ಕಾಸ್ಟ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು, ಹಾಗಾಗಿ ನಾನೇನು ತೊಗೊಂಡಿಲ್ಲ, ನಿಮ್ಗೆ ಬೇಕಾದರೆ ತೊಗೋಬೋದು. ಆ್ಯಂಡ್ ನೆಕ್ಸ್ಟ್ ಸ್ಪಾಟ್ ಬಂದ್ಬಿಟ್ಟು ಸ್ಟ್ರಾಬೆರಿ ಫಾರ್ಮ್ ಅಂತ. ಇದನ್ನು ಸ್ಕಿಪ್ ಮಾಡೋದು ಒಳ್ಳೆಯದು, ಅಥವಾ ಹೋಗೋ ರೂಟಲ್ಲೇ ಸಿಗುತ್ತೆ. ಬಟ್ ಇದರಲ್ಲಿ ಏನಂತದ್ದೇನು ನೋಡ್ಲಿಕ್ಕೆ ಏನಿರಲ್ಲ. ನೋಡಿ ಈ ಥರ ವ್ಯೂ ಕಾಣಿಸುತ್ತೆ. ಕೂನೂರಲ್ಲಿದ್ದೀನಿ. ಟೈಮು ಒಂದು 5 ಗಂಟೆ ಆಗಿದೆ ಅಷ್ಟೇ, 4:30 5 ಗಂಟೆ. ಬಟ್ ವ್ಯೂ ನೋಡಿ, ಫುಲ್ ಮಿಸ್ಟಿ. ಎಲ್ಲ ನೋಡಿದ್ರು ಮಂಜು ಮಂಜು ಮಂಜು. 52 ಕಿಲೋಮೀಟರ್ 2 ಸಿಟಿ में व्यू पॉइंट से 5 किलोमीटर डिस्टेंस தெரியும். ಮುಂದೆ ಒನ್ ಮೋರ್ ಬ್ಯೂಟಿಫುಲ್ ಸ್ಪಾಟ್ ಅಂತ ಅಂದರೆ ಕ್ಯಾಥರಿನ್ ವಾಟರ್ ಫಾಲ್ಸ್ ಮತ್ತು ಡಾಲ್ಫಿನ್ ನೋಸ್, ಅವೆರಡು ಅಕ್ಕಪಕ್ಕನೇ ಇರೋದು. ಬಟ್ ವ್ಯೂ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಸುತ್ತ ಟೀ ಎಸ್ಟೇಟು, ಮಧ್ಯದಲ್ಲಿ ಫಾಲ್ಸು. ಹೆಂಗಿದೆ, ಸೂಪರ್ ಅಲ್ಲ? ಬ್ಯೂಟಿಫುಲ್ ಆಗಿದೆ ವೆದರ್ ಮಾತ್ರ. ಕೂನೂರು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು, ಮಸ್ಟ್ ವಿಸಿಟ್ ಪ್ಲೇಸು, ಒಂದ್ಸಲ ಬರಲೇಬೇಕು. ಎಷ್ಟು ಪೀಸ್ ಆಗಿದೆ ನೋಡು, ಯಾರೂ ಇಲ್ಲ, ರೈಟ್? ಇಲ್ಲೇ ಪಕ್ಕದಲ್ಲಿ ಡಾಲ್ಫಿನ್ ನೋಸ್ ಪಾಯಿಂಟ್ ಅಂತ ಇದೆ.
ಈ ವ್ಯೂ ಪಾಯಿಂಟ್ಗೆ ಬಂದ್ರೆ ನಿಮ್ಗೆ ಮೌಂಟೈನ್ ಜೊತೆಗೆ ಸಿಟಿ ವ್ಯೂ ಕೂಡ ಕಾಣಿಸುತ್ತೆ. ಸಿಟಿ ವ್ಯೂ ಕೂನೂರ್ ಹತ್ರ ಇರುವಂತಹ ಸಿಟಿ ವ್ಯೂ. ಇದರಲ್ಲಿ ನಿಮಗೆ ಮೆಟುಪಾಳ್ಯಂ ಕಾಣಿಸ್ತದೆ, ಊಟಿ ಕಾಣಿಸ್ತದೆ. ನಾವು ನಿಂತಿರೋದು ಕೂನೂರು. ನೋಡಿ ಅಲ್ಲಿ ಹುಡುಗಿ ಮಲ್ಕೊಂಡಿರೋ ಕಾಣಿಸ್ತಾ ಇದೆಯಲ್ಲ, ಲೇಡಿ ಸ್ಲೀಪಿಂಗ್. ಸೊ ದಿಸ್ ಇಸ್ ಕಾಲ್ಡ್ ಸ್ಲೀಪಿಂಗ್ ಲೇಡಿ. ಈ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಈಗ ಅಂಡರ್ ಡಾಲ್ಫಿನ್ ನೋಸ್ ಕನ್ಸ್ಟ್ರಕ್ಷನ್ ಪಕ್ಕದಲ್ಲೇ ಇದೆ ಸೊ ಈ ಪಾಯಿಂಟ್ ಕೂಡ. ಅಲ್ಲಿ ಇದನ್ನು ಹೋಗಕ್ ಕೂಡ ಬಿಡಲ್ಲ, cover. ಬಟ್ ಅಲ್ಲೇ ಪಕ್ಕದಲ್ಲೇ ನೋಡ್ಬೋದು. ಸೇಮ್ ವ್ಯೂ ನಿಮ್ಗೆ ಕರೆಕ್ಟ್ ಆಗಿನೇ ಕಾಣಿಸುತ್ತೆ. ದೇವರಾಣೆ ಲೇಡಿ ಎಲ್ಲಿ ಸ್ಲೀಪ್ ಮಾಡ್ತಾ ಇದ್ದಾಳೆ ಅಂತ ಕಾಣಿಸ್ಲೇ ಇಲ್ಲ ಕೊನೆಗೂ. उनके ऊपर एक सीढ़ी दिख रहा है, जो ग्रीन वाला दिख रहा है. रोड का मार्जिन में नीचे लग जा छोड़ा तो उधर से तुम्हें 800 मीटर ट्रक करके उधर आना है. उधर से हट के सेम व्यू देखना है. वो का लैम्सरॉक ट्रकिंग प्लेस है. अब इधर से हम देखना का लैम्सरॉक माउंटेन व्यू है. इधर एक फॉल्स गिर रहा है ना, ये लॉस्ट फॉल्स. ये फॉल्स का नाम लॉस्ट फॉल्स बोलते हैं. ಇದು ನೋಡಿ, ಈ ಡೇ ಪ್ಯಾಕೇಜ್ ನಲ್ಲಿ ಇನ್ಕ್ಲೂಡ್ ಆಗಿರೋ ಪ್ಲೇಸಸ್ಗಳೆಲ್ಲ. ನಾವು ಕೆಲವೊಂದಕ್ಕೆ ಹೋಗಕ್ಕಾಗ್ಲಿಲ್ಲ, ಯಾಕಂತಂದ್ರೆ ನಾವು ಹೊರಟಿದ್ದೆ ಲೇಟ್ ಆಗಿತ್ತು. ಕೂನೂರ್ ಟೂರ್ನ ಕೊನೆಯ ಡೆಸ್ಟಿನೇಷನ್ ಇವತ್ತಿಗೆ ಸಿಮ್ಸ್ ಪಾರ್ಕ್. ಆಟೋದವ್ರು ಆಲ್ರೆಡಿ ಹೇಳಿದ್ರು ಕ್ಲೋಸ್ ಆಗಿರ್ಬೋದು ಅಂತ. ಆದ್ರೂ ನಾವು ಫುಲ್ ಪೈಸೆ ಕೊಟ್ಟಿದ್ವಲ್ಲ ಅಂತ ಹೇಳ್ಬಿಟ್ಟು ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಅಬೌಟ್ ಟು ಕ್ಲೋಸ್. ಟಿಕೆಟ್ ಚಾರ್ಜ್ ಕೂಡ 75 ರೂಪಾಯಿ ಇತ್ತು. ಹಾಗಾಗಿ ಹೊರಗಡೆಯಿಂದನೇ ನೋಡ್ಕೊಂಡು ಬಂದ್ವಿ. ಆಮೇಲೆ ಆಟೋದವ್ರು ಹೇಳಿದ್ರು ಇದಕ್ಕಿಂತ ನಿಮಗೆ ಊಟಿ ರೋಸ್ ಗಾರ್ಡನ್ ಚೆನ್ನಾಗಿದೆ, ಸೊ ಇದ್ರಲ್ಲಿ ನೋಡೋದಂತದ್ದೇನಿರಲ್ಲ ಅಂತ ಹೇಳ್ಬಿಟ್ಟು ಸಂಜೆ 4 ಗಂಟೆಗೆ ಶುರು ಮಾಡಿ 6 ಗಂಟೆಗೆ ವಾಪಸ್ ಕೂನೂರ್ ಸಿಟಿ ರೀಚ್ ಆದ್ವಿ. ಇದು ನಾರ್ಮಲ್ ಆಗಿ 4 to 5 years ಟೂರ್ ಪ್ಯಾಕೇಜ್. ಬಟ್ ನಮಗೆ ಟೈಮ್ ಶಾರ್ಟೇಜ್ ಇರೋದ್ರಿಂದ ಬೇಗ ನೋಡ್ಕೊಂಡು ಬಂದ್ವಿ. ಈ ವ್ಯೂ ನೋಡು, ಹೆರಿಟೇಜ್ ರೈಲ್ವೆ ಸ್ಟೇಷನ್ ಕಮ್ ನಮ್ ಇವತ್ತಿನ ರಾತ್ರಿಯ ಸ್ಟೇ ಇಲ್ಲೇನೆ. ನಾಳಿನ ಜರ್ನಿಗೆ ಟಾಯ್ ಟ್ರೈನ್ ರೆಡಿಯಾಗಿ ನಿಂತಿದೆ. ಬೆಳಿಗ್ಗೆ ಇಲ್ಲಿಂದಾನೇ ಟಾಯ್ ಟ್ರೈನ್ ಮೂಲಕ ಊಟಿಗೆ ಹೋಗಿ ಅಲ್ಲಿನ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದು ನಾಳೆ. ಟಾಯ್ ಟ್ರೈನ್ ಜರ್ನಿ ಬಗ್ಗೆ, ಅದರ ಬುಕ್ಕಿಂಗ್, ಸೀಟಿಂಗ್, ಹಾಗೇನೆ ರೈಲ್ವೆ ಸ್ಟೇಷನ್ ರಿಟೈರಿಂಗ್ ರೂಮ್ ಹೇಗಿತ್ತು, ಅದರ ಬುಕ್ಕಿಂಗ್ ಎಲ್ಲಾನು ಹೇಗೆ ಮಾಡೋದು ಅಂತ ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡ್ಕೋಬಹುದು. ಟಾಯ್ ಟ್ರೈನ್ ಸೆಕೆಂಡ್ ಸೀಟಿಂಗ್ ಇದು ನೋಡ್ಕೋಬಹುದು. ಈ ತರ ಸೀಟಿಂಗ್ ಇರ್ತದೆ 2+2 ಎರಡು ಕಡೆನೂ. ಫಸ್ಟ್ ಕ್ಲಾಸ್ ಅಲ್ಲಿ ಇದ್ದೀನಿ, ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಇದು. ಸೊ ಈ ತರ ನೋಡಬಹುದು, 4 ಸೀಟ್ ಇರುತ್ತೆ. ಇಲ್ಲಿ ರೋ ನಲ್ಲಿ 4 ಸೀಟು. ಸೊ ಈ ಕಡೆ ರೋ ನಲ್ಲಿ 4 ಸೀಟ್. ನಾನು ಡೆಡ್ ಎಂಡ್ ಅಲ್ಲಿ ಅದಕ್ಕೋಸ್ಕರ ಈ ತರ ಸೀಟ್ ಕಾಣಿಸ್ತಾ ಇದೆ. ಇಲ್ಲಾಂದ್ರೆ ಇದೇ ತರ ಸೀಟ್ ಎಲ್ಲ ಕಡೆನೂ ಇರುತ್ತೆ. ನಿಮ್ಮ ಕೂನೂರ್ ಟ್ರಿಪ್ಪಲ್ಲಿ ಅಥವಾ ಊಟಿ ಟ್ರಿಪ್ಪಲ್ಲಿ ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ನ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕಂತಂದರೆ ಇದೊಂಥರ ಹೆವನ್ ಅಂತಲೇ ಹೇಳ್ಬೋದು. ಮಸ್ಟ್ ವಿಸಿಟ್ ಪ್ಲೇಸಲ್ಲಿ ಟಾಯ್ ಟ್ರೈನ್ ರೈಡ್ ಕೂಡ ಒಂದು. ಸಿ ದಿಸ್ ಇಸ್ ದ ಪಾಯಿಂಟ್ ವೇರ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಅಂಡ್ ದ ನೀಲಗಿರೀಸ್ ಮೌಂಟೈನ್. ಟೀಮ್ ಲೋಕೋಮೋಟಿವ್ ಶೆಡ್ ಇದು. ಎಂಟ್ರಿ ಇಲ್ಲ, ಎಂಟ್ರಿ ಪ್ರಾಹಿಬಿಟೆಡ್. ಅಲ್ಲೊಂದು ಲೋಕೋಮೋಟಿವ್ ಇದೆ, ಸೇಮ್ ಟು ಸೇಮ್ ಲೋಕೋಮೋಟಿವ್ ಇಲ್ಲಿ ಕಾಣಿಸ್ತಾ ಇದೆ, ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ದಟ್ ಇಸ್ ದ ರೈಲ್ವೆ ಸ್ಟೇಷನ್. ಊಟಿ ಟು ಕೂನೂರ್ ನಾರ್ಮಲ್ ಡೀಸೆಲ್ ಲೋಕೋಮೋಟಿವ್. ಕೂನೂರ್ನಿಂದ ಮೆಟ್ಟುಪಾಳ್ಯಂಗೆ ಸ್ಟೀಮ್ ಇಂಜಿನ್ ರನ್ ಆಗುತ್ತೆ. ನಾರ್ಮಲಿ ಸ್ಟೀಮ್ ಇಂಜಿನ್ ಟ್ರೈನು ದಿನಕ್ಕೆ ಒಂದೇ ಸಲ ರನ್ ಆಗೋದು. ಕೂನೂರ್ನಿಂದ ಊಟಿಗೆ ನಾನು ಸೆಕೆಂಡ್ ಸೀಟರ್ ಬುಕ್ ಮಾಡಿದ್ದೆ. 150 ರೂಪಾಯಿ ಪರ್ ಪರ್ಸನ್ ಟಿಕೆಟು. ಫಸ್ಟ್ ಕ್ಲಾಸ್ ಆದರೆ 350 ರೂಪಾಯಿ ಆಗುತ್ತೆ. ಆನ್ಲೈನಲ್ಲಿ ಟಿಕೆಟು 60 days ಮುಂಚೆನೇ ಓಪನ್ ಆಗುತ್ತೆ. IRCTC ವೆಬ್ಸೈಟ್ ಮೂಲಕ ಬುಕ್ ಮಾಡ್ಕೋಬೋದು. ವೀಕೆಂಡ್ ಟಿಕೆಟ್ಗಳು ಬೇಗ ಖಾಲಿ ಆಗಿಬಿಡುತ್ತೆ. ಸೊ ವೆಲ್ ಬಿಫೋರ್ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ನೀವೇನಾದರೂ ಊಟಿ ಅಥವಾ ಕೂನೂರ್ ಪ್ಲಾನ್ ಮಾಡ್ತಾ ಇದ್ದರೆ. ನೀವೇನಾದರೂ ಸಡನ್ ಆಗಿ ಪ್ಲಾನ್ ಮಾಡಿದ್ರೆ ಈ ಥರ ಟಿಕೆಟ್ ಕೌಂಟ್ರಲ್ಲಿ 1 hour ಮುಂಚೆನೇ ಟಿಕೆಟ್ ಇಶ್ಯೂ ಮಾಡ್ತಾರೆ. ಟ್ರೈನ್ ಹೊರಡೋಕ್ಕೂ 1 hour ಮುಂಚೆನೇ ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ನಿಂತ್ಕೊಂಡು ಜನರಲ್ ಟಿಕೆಟ್ನ ತೊಗೊಂಡು ಹೋಗ್ಬೋದು. ಇನ್ನು ಊಟಿಯಿಂದ ಕೆಟ್ಟಿಗೆ ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟ್ ಟ್ರೈನ್ ರನ್ ಆಗುತ್ತೆ. ಅದು ಸ್ಮಾಲ್ ಡಿಸ್ಟೆನ್ಸ್ಗೆ, ಅಲ್ಲಿ ಕೂಡ ಬುಕ್ ಮಾಡ್ಕೋಬೋದು. ಅದು ಅಷ್ಟೊಂದೇನು ವರ್ತ್ ಅಲ್ಲ ಅಂತಲೇ ಹೇಳ್ತೀನಿ. ರೌಂಡ್ ಟ್ರಿಪ್ ಅದು. ಇವಿಷ್ಟು ಕೂನೂರ್ ಕಹಾನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಊಟಿ ಬಗ್ಗೆ ಹೇಳ್ತೀನಿ. ಮರಿದೇನೆ ವಿಡಿಯೋ ನೋಡಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸ್ಟೇ ಟ್ಯೂನ್ ಆ್ಯಂಡ್ ಸೇಫ್ ಜರ್ನಿ ಟು